ಹಾಯ್, ಉಡಾಳ ಆ್ಯಂಡ್ ಭಾಳ ಭಾಳ ಅಂದರೆ ಭಾಳ ಖುಷಿಯಾಯಿತು ನನಗೆ. ಪೃಥ್ವಿ ಆ್ಯಕ್ಟಿಂಗು ಆ್ಯಂಡ್ ಅಮಲ್ ಪಾಟೀಲ್ ಅವರ ಡೈರೆಕ್ಷನ್ನು, ರೈಟಿಂಗು ಎಲ್ಲವೂ ಭಾಳ ಚೆನ್ನಾಗಿ ಯೋಗರಾಜ್ ಸರ್. ಆ್ಯಕ್ಚುಲಿ ಯೋಗರಾಜ್ ಸರ್ದು ಒನ್ ಆಫ್ ದ ಬೆಸ್ಟ್ ಫೈಂಡ್ಸ್ ಅಂತ ಹೇಳ್ಬೋದು. ಈ ಅಂದರೆ ನೆಕ್ಸ್ಟ್ ಜನ್ರೇಷನ್ ಒಂದು ಸ್ಟಾರ್ ಮೆಟೀರಿಯಲ್ ಅಂತ ಕರಿಬೋದು ಪೃಥ್ವಿನ. ಅಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸು, ಆ್ಯಕ್ಟಿಂಗ್ ಎಲ್ಲದೂ. ಒಂದು ನಿಮಿಷನೂ ಬೋರ್ ಆಗಲ್ಲ, ಅಷ್ಟು ಪಾದರಸ ಥರ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಜೊತೆಗೆ ಋತಿಕಾ ಅವರು, ಅಷ್ಟು ಋತಿಕಾ ಬಂದಿಲ್ಲ ಅವರು ಎಲ್ಲ ಕಲಾವಿದ್ರು ಭಾಳ ಚೆನ್ನಾಗಿದ್ದು. ನಾನು ಭಾಳ ಎಂಜಾಯ್ ಮಾಡಿದೆ. ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ, ಪೃಥ್ವಿ ನೀವೆಲ್ಲರೂ ಹೆಂಗೆ ಹೇಳಿದ್ದೆ, ದ ಟ್ಯಾಲೆಂಟ್ ಟು ಲುಕ್ ಫಾರ್ವರ್ಡ್ ಟು. ತುಂಬ ದೊಡ್ಡದಾಗಿ ಬೆಳೆಯುವಂಥ ಪ್ರತಿಭೆ, ಒಳ್ಳೆ ಸ್ಟಾರ್ ಮೆಟೀರಿಯಲ್ಲು, ಭಾಳ ದೊಡ್ಡ ಭವಿಷ್ಯ ಇರುವಂಥ ಪ್ರತಿಭೆ. ಸೊ ಎಲ್ಲರೂ ಉಡಾಳ ನೋಡಿ ಇಡೀ ತಂಡಕ್ಕೆ ಹರಿಸಿ ಅಂತೇಳಿ ಕೇಳ್ಕೊತೀನಿ. ಆ್ಯಂಡ್ ಅಮಲ್ ಪಾಟೀಲ್ ಇಡೀ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅಷ್ಟೇ ಸಿನಿಮಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಯೂಶ್ವಲಿ ಅದೇ ಲ್ಯಾಂಗ್ವೇಜೇ ಇಟ್ಕೊಂಡು ಕಂಪ್ಲೀಟಾಗಿ ಸಿನಿಮಾಗಳು ಮಾಡಿಲ್ಲ ಅಷ್ಟೊಂದು. ಪಕ್ಕಾ ಬಿಜಾಪುರದ್ದು ಕಲ್ಚರ್ ಇಟ್ಕೊಂಡು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಬ್ಯೂಟಿಫುಲ್, ಒಂದು ಒಳ್ಳೆ ಎಂಟರ್ಟೈನರ್ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ತುಂಬ ಒಳ್ಳೆಯದಾಗಿ. ನಾನು ಗಂಗಾವತಿ ಪ್ರಾಣೇಶ್ ಅಂತ. ನಾನು ಉತ್ತರ ಕರ್ನಾಟಕದ ಒಂದೇ ಒಂದು ಬೈಗಳನ್ನು ಪ್ರಸಿದ್ಧಿ ಮಾಡಿದ್ದೆ. ಅದು ಯಾವುದಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಈ ಸಿನಿಮಾದಲ್ಲಿ ನಮ್ಮ ಬೈಗಳೇನಿದೆ, ಇನ್ನರ್ ಪಾರ್ಟ್ಸ್ಗಳನ್ನೆಲ್ಲ ತಗೊಂಡು ಭಾಳ ಅದ್ಭುತವಾದಂಥ ಸಿನಿಮಾ ಮೂಡಿ ಬಂದಿದೆ. ಎಷ್ಟು ದಿವಸ ನಡೀತು ಸರ್ ಶೂಟಿಂಗ್? ಸರ್ ಒಂದು 40 ದಿವಸ, ಸುಮಾರು 1.5-2 ತಿಂಗಳುಗಳ ಕಾಲ ಶೂಟಿಂಗ್ ಮಾಡಿ ಭಾಳ ಶ್ರಮ ಪಟ್ಟಿದ್ದಾರೆ. ಭಾಳ ಸುಂದರವಾಗಿ ಚಿತ್ರ ಮೂಡಿ ಬಂದಿದೆ. ಜೊತೆಗೆ ಇಡೀ ಬಿಜಾಪುರ, ಬರೀ ಬಿಜಾಪುರ ಗೋಲ್ ಗುಂಬಜ ಮಾತ್ರ ತೋರಿಸ್ತಿದೆ. ಆದರೆ ಬಾರಾ ಕಮಾನ್ ಇರ್ಬೋದು, 24 ಗೋರಿಗಳಿರ್ಬೋದು, ಸಾತ್ ಕಬರ್, ಅದ್ರ ಬಗ್ಗೆ ಕೂಡ ಹೊಸ ಬೆಳಕನ್ನು ಚೆಲ್ಲಿದಂಥ ಸಿನಿಮಾ. ಇದು ಕೇವಲ ಮನರಂಜನೆ ಸಿನಿಮಾ ಅಲ್ಲ, ಇತಿಹಾಸವನ್ನು ಕೂಡ ತಿಳಿದುಕೊಳ್ಳುವಂಥ ಸಿನಿಮಾ ಆಗಿರೋದು ನಿಜಕ್ಕೂ ಸಂತೋಷ. ಕನ್ನಡದಲ್ಲಿ ಈ ಚಿತ್ರಗಳು ಹೆಚ್ಚೆಚ್ಚು ಬರಬೇಕು. ಕನ್ನಡಿಗರು ಇದನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಇದನ್ನು ಶತದಿನೋತ್ಸವ ಆಚರಣೆ ಆಗುವಂತೆ ನೋಡಿಕೊಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಚಿತ್ರತಂಡಕ್ಕೆ ನಾನು ಅನಂತ ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ಉಡಾಳ ಪಿಕ್ಚರ್ ಬಗ್ಗೆ ಫಸ್ಟ್ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ, ಒಂದು ಪಕ್ಕಾ ನಾರ್ತ್ ಕರ್ನಾಟಕದ ಪ್ಯೂರ್ ಎಂಟರ್ಟೈನರ್ ಐತದು. ಅಂದರೆ ಗಿಚ್ಚು ಡೈಲಾಗ್ಸ್ ಅದಾವು. ಆಮೇಲೆ ನಮ್ಮ ಲ್ಯಾಂಗ್ವೇಜಿಗೆ ಅದೊಂದು ಹ್ಯೂಮರ್ ಸಿಗ್ತದಲ್ಲ ನಿಮಗೆ ಮಾತಿನಾಗ, ಅದನ್ನು ಭಾಳ ಚಂದ ಯೂಸ್ ಮಾಡ್ಕೊಂಡಾರೆ. ಆ್ಯಂಡ್ ಪಕ್ಕೆ ಭಾಳ ಇಷ್ಟ ಆಗ್ತಾರೆ ನಿಮಗೆ. ಐ ಥಿಂಕ್ ಅಂದರೆ ಇಷ್ಟು ಕಮ್ಮಿ ಸಮಯದಾಗ ಆ ಕ್ಯಾರೆಕ್ಟರ್ನ ಅಷ್ಟು ಚಂದ ಹ್ಯಾಂಡಲ್ ಮಾಡೋದೈತಲ್ಲ, ಅಂದರೆ ಒಂದು ಸ್ವಲ್ಪ ಜಲಸ್ ಆಗುತ್ತೆ. ಅಂದರೆ ಅಷ್ಟು ಮಟ್ಟಿಗೆ ಡ್ಯಾನ್ಸು, ಆಮೇಲೆ ಟೈಮಿಂಗ್ ಐತಲ್ಲ, ಅಂದರೆ ಮಾತಿನಾಗ ಆ ಹಿಡ್ತ ಮತ್ತು ಆ ಟೈಮಿಂಗ್ ಅಂತೂ ಭರ್ಜರಿ ಐತಿ. ಎಲ್ಲರೂ ಚಲೋ ಮಾಡ್ಯಾರ. ಆ್ಯಂಡ್ ಅಮೂಲ್ ಅವರು, ಐ ಹೋಪ್ ನಿಮಗೆ ಇನ್ನಷ್ಟು ಎಂಟರ್ಟೈನರ್ಸ್ ಇವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಟ್ರ ಗರಡಿ ಒಳಗೆ ಚಂದಾಗ ಕಸರತ್ತು ಮಾಡಿ ಉಡಾಳ ಅನ್ನೋಂಥ ಪಿಕ್ಚರ್ನ ಮಾಡ್ಯಾರ. ಉಡಾಳ್ತನೂ ಐತಿ, ಭಾಳಷ್ಟು ಮಜಾನೂ ಐತಿ. ಪ್ರತಿ ಪಾತ್ರನೂ ನಮ್ಮ ಹರೀಶ್ ಅವರು ಆಗಿರಲಿ, ನಮ್ಮ ಡಾಕ್ಟ್ರ್, ಬೇಬಿ ಡಾಕ್ಟ್ರ್, ಹೀರೋಯಿನ್, ಪ್ರತಿಯೊಬ್ಬರೂ, ನಮ್ಮ ಸಾಟೆ, ಎಲ್ಲರೂ ಪ್ರತಿ ಪಾತ್ರನೂ ಕೂಡ ಭಾಳ ಚಂದ ಕುಂತಾರ. ಅದ್ರೊಳಗೆ ಎಂಟೈರ್ ಸಿನಿಮಾ ಒಳಗೆ ನಿಮಗೆ ಹ್ಯೂಮರ್ನ ಅಷ್ಟು ಚಂದ ಕ್ಯಾರಿ ಮಾಡ್ಯಾರ. ಚಲೋ ಐತಿ ಸಿನಿಮಾ, ಎಂಟರ್ಟೈನ್ ಮಾಡತ್ತೆ ನಿಮಗೆ. ಹತ್ತಿರದ ಚಿತ್ರಮಂದಿರದೊಳಗೆ ಆದಷ್ಟು ಬೇಗ ನೋಡ್ರಿ. ಜೈ ಉಡಾಳ. ಮಾತಾಡೋದು ಉಡಾಳ ರಾಜ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಮೂಡುವಂತ ಮಾಡಿದ್ದಾರೆ. ಈ ಇಡೀ ಟೀಮ್ಗೆ ನಮ್ಮ ಪಾಟೀಲ್ ಅವರಾಗಿರ್ಬೋದು, ನಮ್ಮ ಶಾಮನೂರು ಆಗಿರ್ಬೋದು, ನಮ್ಮ ಪ್ರೀತಿಯ ಬ್ರದರ್ ನಮ್ಮ ಹರೀಶ್ ಅವರಾಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾ ಬಿಜಾಪುರ ಬಗ್ಗೆ ತೋರಿಸಿ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಹೆಮ್ಮೆ ಮೂಡುವಂಥ ಒಂದು ಸಿನಿಮಾ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಅಂತೇಳಿ ಈ ಮೂಲಕ ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.
ಫಸ್ಟ್ ಪಿಕ್ಚರಲ್ಲೇ ಸೆಂಚುರಿ ಬರ್ಸಿದ್ದಾರೆ. ನನಗೆ ಭಾಳ ಇಷ್ಟವಾದಂಥ ಬಿಜಾಪುರದ ಭಾಷೆ, ಏಕೆ ನನ್ನ ಬಿಜಾಪುರ ನಂಟು ಸುಮಾರು 4 ದಶಕಗಳ ಕಾಲದ್ದು. ಭಾಳ ಖುಷಿಯಾಯಿತು, ಭಾಳ ಎನರ್ಜಿಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಪೃಥ್ವಿ ಶಾಮ್ನವರು. ಆ್ಯಂಡ್ ಹೀರೋಯಿನ್ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಗೆಳೆಯ ಬಾಲ ಸಾತೆ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ ಯಾರು ಇರಲಿಲ್ಲ, ಇಲ್ಲಿರಲ್ಲ. ಆ ಕುಡುಕನ ಪಾತ್ರದಲ್ಲಿ, ಇವರು ಗೆಳೆಯನ ಪಾತ್ರದಲ್ಲಿ ಆ ಕಲಾವಿದ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮೊದಲ ಬಾರಿಗೆ ನನಗನ್ಸುತ್ತೆ ಒಂದು ಕಮರ್ಷಿಯಲ್ ಸಿನಿಮಾ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಪೂರ್ತಿಯಾಗಿ ಬಳಸ್ಕೊಂಡು ಹಾಡುಗಳ ಸಮೇತ ಮಾಡಿರೋದು ಈ ಸಾಹಸ ಮೆಚ್ಚುವಂಥದ್ದು. ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಅಂತ ಎಲ್ಲ ಕೇಳ್ಪಟ್ಟೆ. ತುಂಬ ಚೆನ್ನಾಗಿದೆ. ಫಸ್ಟ್ ಫಿಲ್ಮ್ ಸ್ಟಾರ್ಟ್ ಆದಾಗ ಕೊನೆ ಫಿಲ್ಮ್ಸ್ ಮುಗಿಯೋವರೆಗೂ ಓಟ 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 ಓಟ. ಸಿನಿಮಾ ಇದೇ ರೀತಿ ಓಟ ಇರಬೇಕು, ಈ ಸ್ಪೀಡ್ ಇರಬೇಕು. ಚೆನ್ನಾಗಿ ಮಾಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಅದ್ಭುತ ಸಿನಿಮಾ ನೋಡಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಉಡಾಳ ಸಿನಿಮಾ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪೃಥ್ವಿ ಅವ್ರು ವಂಡರ್ಫುಲ್ ಪರ್ಫಾರ್ಮರ್. ನಿಜವಾಗ್ಲೂ ಪೃಥ್ವಿ ಶಾಮ್ನೂರವರು ಒಂದು ಹೊಸ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಲೆಸ್ಸಿಂಗ್ ಥರ ಬಂದಿದ್ದಾರೆ. ಅಮೋಲ್ ಪಾಟೀಲ್ ಅವರು ಒಂದು ಅದ್ಭುತ ಡಿರೆಕ್ಟರ್. ತುಂಬ ಅಮೋಲ್ ಅವರಂತೂ ನಾನು ಮೀಟ್ ಮಾಡಿದ್ದೆ, ಅವ್ರ ಟ್ಯಾಲೆಂಟ್ ಬಗ್ಗೆ ನನಗೆ ಗೊತ್ತಿತ್ತು. ಬಟ್ ಇಂಥ ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ, ಅದು ನಿಮ್ಮ ಊರಿನ, ನಿಮ್ಮ ಭಾಷೆ, ನಿಮ್ಮ ಬಿಜಾಪುರನ ಬಿಟ್ಕೊಡ್ಬಾರ್ದು ಅಂತ ಇದ್ರಲ್ಲಿ ತೋರಿಸಿದ್ದೀರಾ. ಎಲ್ಲ ಉತ್ತರ ಕರ್ನಾಟಕದವರು ತುಂಬ ಎಂಜಾಯ್ ಮಾಡುವಂಥ ಸಿನಿಮಾ ಉಡಾಳ. ತುಂಬ ಇಷ್ಟ ಆಯಿತು ನನಗೆ. ಪೃಥ್ವಿಯವರ ಪರ್ಫಾರ್ಮೆನ್ಸ್ ಅಂತೂ ನೀವು ನೋಡಿದ ಮೇಲೆ ನೀವು ಮಾತಾಡ್ತೀರಾ. ನಾನೇನು ಈಗ ಹೇಳಲ್ಲ, ಅಷ್ಟು ಅದ್ಭುತವಾಗಿ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಅನ್ಸಲ್ಲ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ, ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಆದ ರವಿ ಶಾಮ್ನೂರ್ ಸರ್, ಅವ್ರ ಫ್ಯಾಮಿಲಿ, ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸಾಟೆ ಕ್ಯಾರೆಕ್ಟರ್ ಮಾಡಿದಂಥ ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ಸರ್. ಅಂದರೆ ಫುಲ್ ಸಿನಿಮಾ ಸೀರಿಯಸ್ ಆಗಿ ಹೋಗಿ ಲಾಸ್ಟಲ್ಲಿ ಅಲ್ಲಿ ಕಾಮಿಡಿನೂ ಇದೆ, ಅದ್ರ ಜೊತೆಗೆ ಒಂದು ಎಮೋಷ್ನಲ್ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ತಾಯಿ ಪಾತ್ರ ಆಗಲಿ, ಎಲ್ಲ ಪಾತ್ರಗಳು, ಈವನ್ ಹೀರೋಯಿನ್ ಇಸ್ ವೆರಿ ಬ್ಯೂಟಿಫುಲ್. ಸರ್ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಕಾಮಿಡಿ ಇದೆ, ಅದ್ಭುತವಾದ ಡೈಲಾಗ್ಸ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಸೂಪರ್ ಡಿರೆಕ್ಷನ್ ಇದೆ. ಸೊ ಉಡಾಳ ಸಿನಿಮಾ ನೀವೆಲ್ಲರೂ ಥಿಯೇಟರಿಗೆ ಬಂದು ನೋಡಿ ಈ ಸಿನಿಮಾನ ಸೂಪರ್ ಹಿಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಇದೇ ಬ್ಯಾನರಿಂದ ನನಗೆ ಫಸ್ಟ್ ಅವಕಾಶ ಬಂದಿದ್ದು. ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಟ್ ಆಪರ್ಚುನಿಟಿ. ಪೃಥ್ವಿ ನನ್ನ ಫಸ್ಟ್ ಹೀರೋ, ಈಗ ಬೇರೆ ಹೀರೋಯಿನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಬಟ್ ನಿಜವಾಗ್ಲೂ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಪದವಿ ಪೂರ್ವಗಿಂತ ಈ ಸಿನಿಮಾ ನೋಡೋಕ್ಕೆ ಇಟ್ಸ್ ಲೈಕ್ ಯು 10 times ಬೆಟರ್. ಹೀಸ್ ಅನ್ ಆಲ್ ರೌಂಡರ್, ಎಲ್ಲರಿಗೂ ಗೊತ್ತು. ನನಗೆ ಅಮೋಲ್ ಅವರು ಪದವಿ ಪೂರ್ವ ಟೈಮಿಂದ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ರು. ಹೀಸ್ ಬ್ರಿಲಿಯಂಟ್. ನನಗೆ ಮನದ ಕಡಲು ಟೈಮಲ್ಲೂ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಯು ಮೇಕ್ ಮೋರ್ ಫಿಲ್ಮ್ಸ್ ಲೈಕ್ ದಿಸ್. ಸುನೇನಾ ಅವ್ರು ಹೇಳ್ದಂಗೆ ಇಟ್ಸ್ ಸಚ್ ಅ ಹಿಂದಿ ಕೋಡೆಡ್ ಫಿಲ್ಮ್. ಅಂದರೆ ಫರಾ ಖಾನ್, ಈಗ ಆರ್ಯನ್ ಖಾನ್ ಮಾಡಿರೋ ಫಿಲ್ಮ್ಸ್ ಥರ ಇದು ಅಷ್ಟೇ, ಎಷ್ಟು ನ್ಯೂಆನ್ಸ್ಡ್ ಮತ್ತು ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕಾಮಿಡಿ, ಇಮೋಷ್ನಲ್ ಮತ್ತು ಲವ್ ಸ್ಟೋರಿ. ರಿತಿಕಾ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿರೋ ಪೇರ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ಒಂಚೂರು ಜೆಲಸ್ ಆಗಿದ್ದೀನಿ, ನನಗೆ ಈ ಸಿನಿಮಾಲ್ಲಿ ನಂಗೆ ಅವಕಾಶ ಕೊಟ್ಟಿಲ್ಲ ಅಂತ. ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಮತ್ತೆ ಪೃಥ್ವಿ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ. ಆನೆಸ್ಟ್ಲಿ ಹ್ಯಾವ್ ನೋ ವರ್ಡ್. ಸರ್ ಫಸ್ಟು ನಗ್ಸಿದ್ರಿ, ಆಮೇಲೆ ಲಾಸ್ಟಲ್ಲಿ ಒಂಚೂರು ಅಳು ಬರ್ಸಿದ್ರಿ. ನನಗೆ ತುಂಬ ಖುಷಿ ಆಗ್ತದೆ ಈ ಟೀಮಿಗೆ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಒಳ್ಳೆ ಸಿನಿಮಾ ಇದು. ಬರೀ ಬಿಜಾಪುರ ಕತೆ ಅಲ್ಲ, ನಮ್ಮ ಕನ್ನಡದವ್ರ ಕತೆ. ಒಳ್ಳೇದಾಗಲಿ. ಆ್ಯಂಡ್ ಫಾರ್ ಎವರ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗೊತ್ತು ಉಡಾಲ ಸಿನಿಮಾ ನೋಡಿದೆ. ಆ್ಯಂಡ್ ಈ ವರ್ಷ ನಾನು ನೋಡಿರೋದ್ರಲ್ಲಿ ಪ್ರಾಬ್ಲಿ ಇದು ನನ್ನ ಫೇವ್ರೆಟ್ ಫಿಲ್ಮ್. ಎಲ್ಲ ಅಂದರೆ ಪ್ರತಿ ಸೀನು ತುಂಬ ಕನ್ವಿಕ್ಷನಿಂದ ಮಾಡಿದ್ದಾರೆ. ಸರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಬಿಜಾಪುರ್ಗೆ ಹೋದಂಗೆ ಆಯಿತು. ಆ ವೈಬು, ಬಿಜಾಪುರ್ ಕಲ್ಚರು ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಆ್ಯಂಡ್ ಬ್ರೋ, ಯು ಆರ್ ಮೈ ಫೇವ್ರೆಟ್ ಆ್ಯಕ್ಟರ್. ಸ್ಟಾರ್ ಇಸ್ ಬಾರ್ನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಇವರೆಷ್ಟು ಕನ್ವಿಕ್ಷನಿಂದ ಈ ಸಿನಿಮಾ ತೆಗೆದಿದ್ದಾರೋ ಅಷ್ಟೇ ಕನ್ವಿಕ್ಷನಿಂದ ಇವ್ರು ಶೋಲ್ಡರ್ ಮೇಲೆ ಫಿಲಮ್ ಕ್ಯಾರಿ ಮಾಡಿದ್ದಾರೆ. ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ. ಬಸ್ಸಿಯ ಕ್ಯಾರೆಕ್ಟರ್ ಇರ್ಬೋದು ಎಲ್ಲರೂ. ಆ್ಯಂಡ್ ಸರ್, ಮ್ಯಾಮ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಒಳ್ಳೆ ಸಿನಿಮಾನ
ಥಿಯೇಟ್ರಿಗೆ ಬಂದು ನೋಡಿ. ನೀವು ಮೊಬೈಲಲ್ಲಿ OTTಗೆ ಬರುತ್ತೆ ಅಂತ ಕಾಯ್ಬಿಡಿ, ಥಿಯೇಟ್ರಿಗೆ ಬಂದು ನೋಡಿ. ಬಿಕಾಸ್ ಈ ಥರ ಒಂದು ಸಿನಿಮಾನ ಸಪೋರ್ಟ್ ಮಾಡಿದ್ರೆ ಈ ಥರ ಇನ್ನೊಂದು 10 ಸಿನಿಮಾ ಬರುತ್ತೆ ಆ್ಯಂಡ್ ಈ ಥರ ಎಲ್ಲ ಟ್ಯಾಲೆಂಟ್ಸು ಬೆಳೀತಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಸೂಪರ್ ಸರ್, ಬಾಬು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರ ಪರವಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು ಹೇಳ್ತೀವಿ. ಸರ್, ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀರಾ, ತುಂಬ ಖುಷಿಯಾಗುತ್ತೆ. ಪಕ್ಕಾ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾ. ಖಂಡಿತವಾಗ್ಲೂ ಅಲ್ಲೇ ಹುಡುಗರ ಮನಸ್ಥಿತಿ ಮತ್ತು ಅಲ್ಲೇ ಒಂದು ಲವ್, ಒಂದು ಎಮೋಷನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ, ಈ ಸಿನಿಮಾ ನೋಡಿದ್ರೆ ಯಾರು ಉತ್ತರ ಕರ್ನಾಟಕಕ್ಕೆ ಹೋಗಿಲ್ಲ, ಖಂಡಿತವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಒಂದು ವಾತಾವರಣ ಸೊಗಡಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಮೊದಲನೇ ಡೈರೆಕ್ಷನ್ನು ತಂದ್ಸೋದೆಲ್ಲ ಆತ್ಮೀಯ ಗೆಳೆಯರು ಅಮೂಲು. ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. 2 ಗಂಟೆ 40 ನಿಮಿಷ ನಿಮಗೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಒಂದು ಬಿಜಾಪುರ ಒಂದು ಸೊಗಡನ್ನ ಹಿಡಿದು ಕೊಟ್ಟಿದ್ದಾರೆ. ಸರ್ ಮೊದಲನೇ ಸರಿ ಕಾಮಿಡಿ ಬೇರೆ ಮಾಡಿದ್ದಾರೆ. ಇನ್ನು ಪೃಥ್ವಿ ಬಗ್ಗೆ ಅದಕ್ಕಿಂತ ಮುಂಚೆ ಬಾಬು ಸರ್ ಬಗ್ಗೆ ಹೇಳ್ಬೇಕು. ಅವರು ಸೀರಿಯಸ್ ಆಗಿ ಆಗ್ತಾನೆ ಕಾಮಿಡಿ ಅದೇ ಎತ್ಕೊಂಡು ಹೋಗ್ತಾ ಇರುತ್ತೆ. ತುಂಬ ಖುಷಿ ಆಯಿತು. ಪೃಥ್ವಿ ಇಡೀ ಸಿನಿಮಾನ ಒಬ್ಬನೇ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ. ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಸರ್ರು. ಅಷ್ಟೇ ಚೆನ್ನಾಗಿ ಅವ್ರಿಗೆ ಏನು ಬೇಕು ಸಿನಿಮಾಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಎಡಿಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಲ್ಲ ಅದ್ಭುತವಾಗಿದೆ. ಖಂಡಿತವಾಗ್ಲೂ ಈ ಸಿನಿಮಾನ ನೋಡ್ದಂಗಿದ್ರೆ ಒಂದು ಒಳ್ಳೆ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾನ ಮಿಸ್ ಮಾಡ್ಕೊತೀರಾ. ಮಿಸ್ ಮಾಡ್ದಂಗೆ ಬಂದು ಈ ಸಿನಿಮಾನ ನೋಡಿ, ಖಂಡಿತವಾಗ್ಲೂ ಖುಷಿ ಪಡ್ತೀರಾ ಅಂತ ರಾಜಾರೋಷವಾಗಿ ಹೇಳ್ತೀನಿ. ಮಿಸ್ ಮಾಡಬೇಡಿ, ಉಡಾಳ ಮಿಸ್ ಮಾಡ್ದಂಗೆ ನೋಡಿ. ಥ್ಯಾಂಕ್ ಯು. ವಯಸ್ಸು ಹುಡುಗರು ಏನೇನು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ತೋರಿಸ್ಯಾರ ಇವರು ವಯಸ್ಸಲ್ಲಿ ಏನೇನು ಮಾಡಿರೋ ಗೊತ್ತಿಲ್ಲ. ಇವನು ಆ್ಯಕ್ಟಿಂಗ್ ಬರ್ದೇ ಇರೋ ಯಾವ್ಯಾವ ನಾಯಕರು ಇದ್ದಾರೋ ಅವ್ರಿಗೆಲ್ಲರಿಗೂ ಹೊಟ್ಟೆ ಕಿಚ್ಚಾಗೋಂಗೆ ಆ್ಯಕ್ಟ್ ಮಾಡಿದ್ದಾನೆ. ಒಳ್ಳೆ ಮೆಸೇಜ್ ಅಂತೂ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ನಂಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮೂವಿ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಪೃಥ್ವಿ ಆ್ಯಂಡ್ ಸೃಷ್ಟಿ ಅವ್ರು ನನಗೆ ತುಂಬ ಮುಂಚೆನೇ ಪರಿಚಯ. ಸೃಷ್ಟಿ ಅವ್ರು ತುಂಬ ಮುಂಚೆಯಿಂದನೂ ಪರಿಚಯ. ಸೊ ಸಕ್ಕತ್ತಾಗಿತ್ತು. ಆ್ಯಕ್ಟಿಂಗ್ ಆಗಿರಲಿ, ಕಾಮಿಡಿ ಆಗಿರಲಿ, ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೊಡಿ ಶಾವಿಗೆ ಮಜ್ಜಿಗೆ ಒಟ್ಟಿಗೆ ಹಾಡ್ತೀವಿ ವಿತ್ ದ ಒರಿಜಿನಲ್ ಸಿಂಗರ್. ಹೊಡಿ ಶಾವಿಗೆ ಆಗ ಮಜ್ಜಿಗೆ, 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 ಹೊಡಿ ಶಾವಿಗೆ ಆಗ ಮಜ್ಜಿಗೆ. ನಮ್ದ ಮಣ್ಣು ಅನ್ನೋ ಒಂದು ಫೀಲಿಂಗ್ ಕೊಡ್ತು. ಅದ್ರ ಜೊತೆಗೆ ಏನು ಟ್ರೈಲರ್ ನೀವು ಪ್ರಾಮಿಸ್ ಮಾಡಿದ್ರಿ, ಇದ್ರಾಗ ರೊಮ್ಯಾಂಟಿಕ್ ಐತಿ, ಫೈಟ್ ಐತಿ, ಲವ್ ಆದ, ಮತ್ತೆ ಇನ್ನೇನದ ಹಾಡು ಚಲೋ ಹಾಡದವ, ಇದೆ ಹೂ ಇದೆ, ಮಸ್ತ್ ಕತೆ ಇದೆ, ಅದ್ಭುತ ಕಾಮಿಡಿ ಇದೆ. ಇವತ್ತೆಲ್ಲರೂ ನಾವೇನು ಮಿಸ್ ಮಾಡ್ಕೋತಾ ಇದ್ದೀವಿ ಒಂದು ನಗುನ. ಆ ನಗುನ ಇದರಲ್ಲಿ ಸ್ಟಾರ್ಟಿಂಗ್ ಸಿನಿಮಾ ಶುರುವಾಗಿದ್ದ ಎಂಡ್ವರೆಗೂ ಆ ನಗುನ ತಂದುಕೊಡುತ್ತೆ. ಯಾಕಂದ್ರೆ ಇವತ್ತೆಲ್ಲ ಮರಿತಾ ಇದ್ದೀವಿ, ಅದ್ರ ಜೊತೆಗೆ ನಗು ಅನ್ನೋದು ಭಾಳ ಇಂಪಾರ್ಟೆಂಟ್, ಅದನ್ನೇ ಮರಿತಾ ಇದ್ದೀವಿ. ಒಂದು 2 ತಾಸು ಆರಾಮ್ ನಕ್ಕು ಒಂದು ಭಾಷೆನ ಎಂಜಾಯ್ ಮಾಡಿ ಒಂದು ಹೊಸ ಟೀಮ್ ಬಂದು ಅದು ಅದ್ಭುತವಾಗಿ ಉತ್ತರ ಕರ್ನಾಟಕದ ಒಂದು ಜವಾರಿ ಭಾಷೆಯಲ್ಲಿ ಒಂದು ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಅದಕ್ಕೆ ಅಂತ ನಾವು ಇಡೀ ಕಾಮಿಡಿ ಕಿಲಾಡಿಗಳು ತಂಡನೇ ಬಂದು ಈ ಸಿನಿಮಾನ ನೋಡ್ತಾ ಇದ್ದೀವಿ. ಎಲ್ರಿಗೂ ಇಷ್ಟ ಆಯ್ತಲ್ವಾ? ತುಂಬಾನೇ ಚೆನ್ನಾಗಿದೆ ಮೂವಿ ಮಾತ್ರ. ನಮ್ಮ ದಾವಣಗೆರೆ ಪೃಥ್ವಿ ಅವ್ರು ಇರೋದು ನನಗೆ ತುಂಬಾನೇ ಇಷ್ಟ. ಅಂದ್ರೆ ನಮ್ಮ ಕಾಮಿಡಿ ಕಿಲಾಡಿ ಸೀಸನ್ಸ್ ಎಲ್ಲ ಇರೋದು ತುಂಬಾನೇ ಇಷ್ಟ. ಇದು ಕಾಮಿಡಿ ಹೆಂಗಿದೆ ಅಂದ್ರೆ ಮುಕ್ಕಳಾರ ನಗ್ಬೇಕು ಹಂಗಿದೆ. ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಆ ಚಿತ್ರಮಂದಿರಕ್ಕೆ ಬಂದು ಫಿಲಂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.